ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ಮತ್ತೊಂದು ಯೋಜನೆಗೆ ಲಂಚದ ಕತ್ತರಿ ಬಿದ್ದಿರುವಂತದ್ದು, ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಈಗಾಗಲೇ ಪರ್ವ ನ್ಯೂಸ್ಗೆ ಲಭ್ಯವಾಗಿದೆ. ರಾಜ್ಯದ ಕುರಿಗಾಹಿಗಳ ರಕ್ಷಣೆಗೆ ಬಂದೂಕು ತರಬೇತಿ ಶಿಬಿರ ನಡೆಸಲಾಗಿತ್ತು. ಅದರ ಫಿಟ್ನೆಸ್ ಪ್ರಮಾಣ ಪತ್ರಕ್ಕೆ 100 ರಿಂದ 200 ರೂಪಾಯಿ ತೆಗೆದುಕೊಳ್ತಾ ಇರುವಂತಹ ವೈದ್ಯ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಸರ್ಕಾರಿ ಆಸ್ಪತ್ರೆಯ ವೈದ್ಯ ವಿಶಾಲ್ ಹಡಪದ್ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ಗೆ 100 ರಿಂದ 200 ರೂಪಾಯಿ ಹಣವನ್ನು ಪೀಕ್ತಾ ಇದ್ದಾರೆ. ಇನ್ನು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಇದ್ರೂ ಕೂಡ ಬಡವರ ಹತ್ರ 100-200 ರೂಪಾಯಿ ಲಂಚ ಕೇಳುತ್ತಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ಪರ್ವ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು. ಎಲ್ಲಿದ್ದೀರಿ ಆರೋಗ್ಯ ಸಚಿವರೇ, ಇತ್ತ ಕಡೆ ಸ್ವಲ್ಪ ಗಮನ ಹರಿಸ್ರಿ, ಒಮ್ಮೆ ನೋಡಿ. ಸರ್ಕಾರಿ ವೈದ್ಯನ ಈ ಲಂಚ ಬಾಕುತನ ಜೋರಾಗಿ ನಡೀತಿದೆ. ಅಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇಂತಹ ಭ್ರಷ್ಟ ವೈದ್ಯರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು. ಇದರ ಜೊತೆಗೆ ಬಡವರ ರಕ್ತ ಹೀರುವಂತಹ ಕೆಲಸ ಸದ್ಯಕ್ಕೆ ಚಿಕ್ಕೋಡಿಯಲ್ಲಿ ನಡೀತಾ ಇರುವಂಥದ್ದು. ಚಿಕ್ಕೋಡಿ ಸರ್ಕಾರಿ ವೈದ್ಯಾಧಿಕಾರಿ ವಿಶಾಲ್ ಹಡಪದ್ ಎನ್ನುವ ವೈದ್ಯ ಕುರಿಗಾಹಿಗಳ ಹತ್ತಿರ 100-200 ರೂಪಾಯಿ ವಸೂಲಿ ಮಾಡುತ್ತಿರುವ ದೃಶ್ಯ ಸದ್ಯಕ್ಕೆ ಪರ್ವ ನ್ಯೂಸ್ಗೆ ಸಿಕ್ಕಿರುವಂಥದ್ದು. ಅಷ್ಟೇ ಅಲ್ಲ, ನೀವು ಕ್ಯಾಶ್ ಕೊಡಿ, ಫೋನ್ ಪೇ ಎಲ್ಲ ಮಾಡೋದಾದ್ರೆ ಬೇಡ ಅನ್ನುವಂತಹ ಆ ಒಂದು ವಾಯ್ಸ್ ನೀವು ಖಂಡಿತ ಕೇಳಲೇಬೇಕು. ಈ ಒಂದು ದೃಶ್ಯವನ್ನು ನೀವು ನೋಡ್ಕೊಂಡು ಬನ್ನಿ. ನೀವು ಕೊಟ್ರೆ ಅದೇನೋ ಮುಂಚೆಗೆ ಭಾಳ ಐತೆ. ನೀವು ಅರ್ಜಿಯಲ್ಲಿ ಸಿಕ್ಕರನ ಅರ್ಜಿಯಲ್ಲಿ ಸಿಕ್ಕರು ಪೊಲೀಸ್ ಸ್ಟೇಷನ್ ತರಬೇತಿ ಕೇಂದ್ರ. ಪಾರ್ಕೆ ಅಡ್ಡ ಐತದ ಮಾರ್ಕೊಂಡಾಗ ತೂಕ 57 ಕೆಜಿ. ज़्यादा मत उठो. ಗೌರ್ಮೆಂಟ್ ಪಿ ಬಂದು ಅಲ್ಲ ಅದ್ರ ರೊಕ್ಕ ಕೊಡ್ತಾರೆ, ಹಂಗಾಗಿ ಕೊಡ್ತಾರ ಪೊಲೀಸರು ಫೀ ತೊಗೊಳಲ್ಲ. ಗೌರ್ಮೆಂಟ್ ಫೀ ಲೆಟ್ ಬಂದು ಮಾಡೋದು ಎಲ್ಲ ಏನು ಮಾಡೋರು ಎಲ್ಲ ಇದು ಮಾಡೋದು ನಕ್ಸಲೈಟ್ ನೋಡ್ರಿ ಮೇಡಮ್ಮ ಅಂತಿಲ್ಲ. ಯಾವ ಕಡೆ ಸಿದ್ದಪ್ಪ ಕದ್ದಿ ಸಿದ್ದಪ್ಪ ಕದ್ದಿ 3 ಯಾವುದು ಡಾಕ್ಯುಮೆಂಟ್ ಬರೋದಿಲ್ಲ. ಅವ್ರದ್ದು ಆಧಾರ್ ಕಾರ್ಡ್ ಇರೋದಿಲ್ಲ, ವೋಟರ್ ಕಾರ್ಡ್ ಇರೋದಿಲ್ಲ. 10-2-2001 ಮಾತಾಡೋ
ಸಿದ್ದರಾಮಯ್ಯ ಮತ್ತು ಅವ ಇರ್ತೀರಿ ಚೀಫ್ ಮಿನಿಸ್ಟರ್ ಕುಮಾರ್ ಬೆಂಗಳೂರ್ಗೆ ಡಿಎ ಮತ್ತೆ ಅವ ಡಿ ಕೆ ಶಿವಕುಮಾರ್ ಆಗೋದು ಬರ್ತಾರೆ ಗಲ್ಲ ಬರೋದು 2-3 ದಿವಸ ಇಬ್ಬರು ಮುಖ ಇಲ್ಲ ಫೋನ್ ಪೇ ಇಲ್ಲ ಸರ್ ನಾ ಕೊಡ್ತಾನೆ ಫೋನ್ ಪೇ ಫೋನ್ ಪೇ ಇಲ್ಲ ಸರ್ ನಾ ಕೊಡ್ತಾನೆ ಫೋನ್ ಪೇ